ಹಾಯ್ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ಆಫ್ಟರ್ ಲಾಂಗ್ ಟೈಮ್ ತುಂಬ ಸಮಯದ ನಂತರ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತು ನನ್ನ ಚಾನಲಲ್ಲಿ ಈ ಒಂದು ಆರ್ಟ್ ರಿಲೇಟೆಡ್ ವಿಡಿಯೋಸ್ಗಳು ಬರೋದು ತುಂಬ ಕಮ್ಮಿ ಆಗಿದೆ ಅಂತ. ನನ್ನ ಕೆಲಸದ ಬ್ಯುಸಿ ಇರೋದ್ರಿಂದ, ಸ್ವಲ್ಪ ಟೈಮ್ ಕಮ್ಮಿ ಇರೋದ್ರಿಂದ ಈ ಒಂದು ಡ್ರಾಯಿಂಗ್ ರಿಲೇಟೆಡ್ ವಿಡಿಯೋಸ್ಗಳು ತುಂಬ ಕಮ್ಮಿ ಆಗಿದೆ. ಬಟ್ ಏನು ಮಾಡೋದು, ಸ್ವಲ್ಪ ಪ್ರೊಫೆಷನಲ್ ಸೈಡ್ಗೂ ಕೂಡ ಟೈಮ್ ಕೊಡಬೇಕಾಗಿರುವಂಥ ಒಂದು ಚಾನ್ಸಸ್ ಬಂತು. ಬಟ್ ಡೋಂಟ್ ವರಿ, ಇನ್ನು ಮುಂದೆ ನನ್ನ ಚಾನಲನ್ನು ಮತ್ತೆ ಕಂಟಿನ್ಯೂ ಮಾಡುವಂಥ ಪ್ಲ್ಯಾನ್ಸ್ಗಳಿದೆ. ಆ್ಯಕ್ಟಿವ್ ಆಗಿ ರೆಗ್ಯುಲರ್ ಆಗಿ ವೀಡಿಯೋಸ್ಗಳು ಅಪ್ಲೋಡ್ ಮಾಡುವಂಥ ಪ್ಲ್ಯಾನ್ಸ್. ಸೊ ಅದ್ರ ಬಗ್ಗೆ ನಿಮ್ಮ ಮುಂದೆ ಇವತ್ತು ಶೇರ್ ಮಾಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಚಾನಲಿನ ಕಂಟೆಂಟ್ ಟಾಪಿಕ್ಸ್ ಆಗಿದೆ, ಏನು ಮಾಡೋದಕ್ಕಾಗಲ್ಲ. ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಜಾಸ್ತಿ ಸಮಯನ ವಿಡಿಯೋ ಮಾಡೋದಕ್ಕಿಂತ ಜಾಸ್ತಿ ಹೆಚ್ಚಾಗಿ ಒಂದು ಡ್ರಾಯಿಂಗ್ ಮಾಡೋದಕ್ಕೆ ಕೊಡಬೇಕಾಗುತ್ತೆ. ಒಂದೆರಡು ದಿನ ಅಟ್ಲೀಸ್ಟ್ ಮಿನಿಮಮ್ ಅಂದರೂ ಕೂಡ ಒಂದಿನ ಫುಲ್ ನಾನು ಕೂತು ಒಂದು ಡ್ರಾಯಿಂಗ್ ಮಾಡಿದ್ರೇ ಒಂದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗೋದು. ಸೊ ಈ ರೀತಿ ತುಂಬ ಸುಮ್ಮನೆ ಒಂದು ಟಾಪಿಕ್ ತೊಗೊಂಡು ಒಂದು ರ್ಯಾಂಡಮ್ ಆಗಿ ಒಂದು 5-10 ನಿಮಿಷ ಮಾತಾಡಿ ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಆ ರೀತಿ ಇದೆ ನನ್ನ ಟಾಪಿಕ್ಸ್ಗಳು. ಸೊ ಆದ್ದರಿಂದ ನಾನು ಅಂದ್ಕೊಂಡಿದ್ದೇನೆಂದರೆ, ಎಸ್, ಖಂಡಿತ ಈ ಒಂದು ಸಮಯ ಸಿಕ್ಕಾಗ ಡ್ರಾಯಿಂಗ್ ವಿಡಿಯೋಸ್ಗಳು ಕೂಡ ಖಂಡಿತ ಬಂದೇ ಬರುತ್ತೆ. ಬಟ್ ಅದರ ಜೊತೆಗೆ ಬೇರೆ ಟಾಪಿಕ್ಸ್ಗಳ ವಿಡಿಯೋ ಕೂಡ ಏನಕ್ಕೆ ಮಾಡಬಾರ್ದು? ಅಂದರೆ ಫುಲ್ ಔಟ್ ಆಫ್ ಕಾಂಟೆಕ್ಸ್ಟ್ ಅಂತ ಅಲ್ಲ, ಈ ಒಂದು ಕ್ರಿಯೇಟಿವಿಟಿ, ಒಂದು ಡಿಸೈನ್, ಈ ಒಂದು ಏನಿದೆ ಒಂದು ಡಿಸೈನ್ ಆರ್ಟ್ ರಿಲೇಟೆಡ್, ಈ ಒಂದು ಕ್ರಿಯೇಟಿವ್ ಸ್ಟೆಪ್ಸ್, ಇದ್ರ ರಿಲೇಟೆಡ್ ವಿಡಿಯೋಸ್ಗಳನ್ನೇ ನಾನು ಏನಕ್ಕೆ ಅಪ್ಲೋಡ್ ಮಾಡಬಾರ್ದು ಅಂತ ನನಗೆ ಥಾಟ್ ಬಂತು. ಸೊ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್, ಒಂದು ಆರ್ಟ್ ರಿಲೇಟೆಡ್ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋಸ್, ಅಥವಾ ಒಂದು ಆರ್ಟಿಗೆ ರಿಲೇಟೆಡ್ ಆಗಿರುವಂಥ ಒಂದು ಹಿಸ್ಟ್ರಿ ಆಗಿರ್ಬೋದು, ಅಥವಾ ಟೈಪ್ಸ್ ಆಫ್ ಆರ್ಟ್ ಆ್ಯಂಡ್ ಟೈಪ್ಸ್ ಆಫ್ ಆರ್ಟ್, ಟೈಪ್ಸ್ ಆಫ್ ಥೀಮ್ಸ್, ಟೈಪ್ ಆಫ್ ಡಿಸೈನ್ಸ್, ಈ ಒಂದು ರೀತಿಯ ಒಂದು ಟಾಪಿಕ್ಸ್ಗಳು. ಜೊತೆಗೆ ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು ನನ್ನ ಪ್ರೊಫೆಷನ್, ನಾನೊಬ್ಬ ಇಂಟೀರಿಯರ್ ಡಿಸೈನರ್ ಆಗಿ. ಸೊ ಇಂಟೀರಿಯರ್ ಡಿಸೈನಿಂಗ್ ರಿಲೇಟೆಡ್ ಆಗಿರುವಂಥದ್ದು ತುಂಬ ಜನಕ್ಕೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಅಫ್ಕೋರ್ಸ್ ಈ ಒಂದು ಇಂಟೀರಿಯರ್ ಡಿಸೈನಿಂಗ್ ರಿಲೇಟೆಡ್ ತಿಳ್ಕೊಬೇಕು ಅಂತ. ಇಂಟೀರಿಯರ್ ಡಿಸೈನಿಂಗ್ ಆಗಿರ್ಬೋದು, ಅಥವಾ ಒಂದು 3D ಡಿಸೈನಿಂಗ್ ಆಗಿರ್ಬೋದು, 3D ವಿಜುವಲೈಸೇಷನ್ ಅಂತಾರೆ. ಸೊ ಆ್ಯಂಡ್ ಜೊತೆಗೆ ಈ ಒಂದು ಕೆಲವೊಂದು ಸಾಫ್ಟ್ವೇರ್ಸ್ಗಳಿರ್ತವೆ ಈ ಒಂದು ರಿಲೇಟೆಡ್ ಆಗಿರುವಂಥದ್ದು. ಈ ಒಂದು ಆಟೋಕ್ಯಾಡ್ ಆಗಿರ್ಬೋದು, ಫೋಟೋಶಾಪ್ ಆಗಿರ್ಬೋದು, ಅಥವಾ 3D ಡಿಸೈನಿಂಗ್, 3ds ಮ್ಯಾಕ್ಸ್ ಆ್ಯಂಡ್ ಸ್ಕೆಚ್ಅಪ್, ವೀರೆ, ತುಂಬ ಇದೆ. ಸೊ ಈ ಒಂದು ಕ್ರಿಯೇಟಿವ್ ಡಿಸೈನಿಂಗ್ಗೆ ರಿಲೇಟೆಡ್ ಆಗಿರುವಂಥ ಈ ಒಂದು ಸಾಫ್ಟ್ವೇರ್ಸ್ಗಳು. ಸೊ ಇದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋಸ್ಗಳನ್ನ ಏಕೆ ಮಾಡಬಾರ್ದು? ಹಾಗೆ ಅದರ್ ಟಾಪಿಕ್ಸ್ ಲೈಕ್ ಇಂಟೀರಿಯರ್ ಡಿಸೈನಿಂಗ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಡಿಸೈನಿಂಗ್ ಆ್ಯಂಡ್ ಬಿಲ್ಡಿಂಗ್ ಡಿಸೈನಿಂಗ್ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗ್ ಮೇಲಾಗಿ. ಸೊ ಈ ರೀತಿಯ ಒಂದು ಟಾಪಿಕ್ಸ್ಗಳನ್ನು ಕೂಡ ಏನಕ್ಕೆ ಅಪ್ಲೋಡ್ ಮಾಡಬಾರ್ದು ಅಲ್ವಾ? ಬೇರೆ ಟೈಮಲ್ಲಿ ಅಫ್ಕೋರ್ಸ್ ಖಂಡಿತ ಈ ಒಂದು ಡ್ರಾಯಿಂಗ್ ರಿಲೇಟೆಡ್ ಕೂಡ ನನ್ನ ಚಾನಲಲ್ಲಿ ಒಂದು ಮೇನ್ ವಿಡಿಯೋ ಆಗಿ ಇದ್ದೇ ಇರುತ್ತೆ. ಸಮಯ ಸಿಕ್ಕಾಗ ಅದನ್ನು ಕೂಡ ಒಂದು ಮೇಜರ್ ಆಗಿ ಮಾಡ್ಬೋದು. ಬಟ್ ಅಪಾರ್ಟ್ ಫ್ರಮ್ ದಟ್, ಬೇರೆ ಟೈಮಲ್ಲಿ ಈ ಒಂದು ರಿಲೇಟೆಡ್ ಟಾಪಿಕ್ಸ್ಗಳನ್ನು ಕೂಡ ನಾನು ಕವರ್ ಮಾಡಬೇಕು ಅಂತ ಒಂದು ನನ್ನ ಪ್ಲ್ಯಾನ್ಸ್ ಆಗಿದೆ. ಸೊ ಇನ್ನು ಮುಂದೆ ಈ ರೀತಿಯ ವಿಡಿಯೋಸ್ಗಳು ಕೂಡ ಬರ್ತಿರುತ್ತೆ. ಸೊ ತುಂಬ ಔಟ್ ಆಫ್ ಕಾಂಟೆಕ್ಸ್ಟ್ ಅಲ್ಲ, ಸೊ ಸಮಥಿಂಗ್ ರಿಲೇಟೆಡು ಈ ಒಂದು ಕ್ರಿಯೇಟಿವಿಟಿಗೆ, ಡಿಸೈನ್ಗೆ, ಒಂದು ಕಲರ್ಸ್ಗೆ ರಿಲೇಟೆಡ್ ಆಗಿರುವಂಥದ್ದು, ಈ ರೀತಿಯ ಒಂದು ಟಾಪಿಕ್ಸ್ಗಳನ್ನು ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದುವರೆಗೂ ಯಾವ ರೀತಿ ನೀವು ನನಗೆ ಸಪೋರ್ಟ್ ಮಾಡಿದ್ರಿ, ಅದೇ ರೀತಿ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತ ಒಂದು ಗ್ಯಾರಂಟಿ ಏನಂದರೆ, ತುಂಬ ಹೊಸ ವಿಷಯಗಳನ್ನ ನೀವು ಇನ್ನು ಮುಂದೆ ತಿಳ್ಕೊಳ್ತೀರಾ ನನ್ನ ಚಾನಲಲ್ಲಿ. ಸೊ ಅದು ಕೂಡ ನಿಮಗೆ ಯೂಸ್ ಆಗುತ್ತೆ ಖಂಡಿತ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ಖಂಡಿತ ಅದು ನಿಮಗೆ ಯೂಸ್ ಆಗೇ ಆಗುತ್ತೆ. ಇನ್ನು ಮುಂದೆ ಬೇರೆ ರೀತಿಯ ವಿಡಿಯೋಸ್ಗಳು ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ ರೆಗ್ಯುಲರ್ ಆಗಿ. ಸೊ ಇದು ನಿಮ್ಮ ಹತ್ರ ಒಂದು ಶೇರ್ ಮಾಡ್ಕೋಬೇಕಾಗಿರುವಂಥದ್ದು ವಿಷಯ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ಜೊತೆ.